ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಮಹಿಳೆಯರಿಗಾಗಿ ಸಬ್ಸಿಡಿ ಹಣದ ಬಗ್ಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನೆಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ. ಸ್ಕಿಪ್ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಅರ್ಧ ಇನ್ಫಾರ್ಮೇಷನ್ನ ತಿಳ್ಕೊತೀರಾ. ಸೊ ಹಾಗಾಗಿ ವಿಡಿಯೋನ ಮೊದಲಿಂದ ಕೊನೆಯ ತನಕ ವಾಚ್ ಮಾಡಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿತಿದ್ದೀರಾ, ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ತಾ ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಮೊದಲನೇದಾಗಿ ಉದ್ಯೋಗಿ ಯೋಜನೆ. ಇಲ್ಲಿ ಮಹಿಳೆಯರು ಸ್ವಂತವಾಗಿ ಸ್ವಾವಲಂಬಿಯಾಗಿ ಉದ್ಯೋಗ ಆರಂಭಿಸಬೇಕು ಎಂದುಕೊಳ್ಳುವವರು ಬ್ಯಾಂಕ್ ಮೂಲಕ ಈ ನಿಗಮಗಳ ಮೂಲಕ ಸಾಲ ಸೌಲಭ್ಯ ಸಿಗ್ತಾ ಹೋಗ್ತದೆ ಸ್ನೇಹಿತರೆ. ಇದು ಹೆಚ್ಚು ರೂಲ್ಸ್ ಇಲ್ಲದಿದ್ದರೂ ಕುಟುಂಬದ ವಾರ್ಷಿಕ ಆದಾಯ 1.5 ಲಕ್ಷದ ಒಳಗಿರಬೇಕು, 18 ವರ್ಷ ಮೇಲಿರಬೇಕು ಸ್ನೇಹಿತರೆ. ಸಾಮಾನ್ಯ ವರ್ಗ OBC ಅವರಿಗೆ 30% ಸಹಾಯಧನ ಸಿಗ್ತಾ ಹೋಗುತ್ತೆ. ಅಂದರೆ ಸಬ್ಸಿಡಿ ಅಂದರೆ 3 ಲಕ್ಷದವರೆಗೆ ಸಾಲವನ್ನು ಪಡೆದುಕೊಳ್ಬಹುದಾಗಿದೆ. SC ಮತ್ತು ST ವರ್ಗದವರಿಗೆ 50% ಸಹಾಯಧನ ತೆಗೆದುಕೊಳ್ಬಹುದಾಗುತ್ತೆ ಸ್ನೇಹಿತರೆ. ಅಂದರೆ ಎಕ್ಸಾಂಪಲ್ 3 ಲಕ್ಷ ಸಹಾಯಧನ ತೆಗೆದುಕೊಂಡರೆ 1.5 ಲಕ್ಷ ಉಚಿತವಾಗಿ ನಿಮಗೆ ಸಿಗುತ್ತೆ. ಇನ್ನು 1.5 ಲಕ್ಷ ನೀವು ಬ್ಯಾಂಕಿಗೆ ಕಟ್ಟಬೇಕಾಗುತ್ತೆ. ಇದು ಮೊದಲನೇದಾಗಿ ನೀವು ತಿಳ್ಕೊಬೇಕಾಗುತ್ತೆ. ಎರಡನೇದಾಗಿ ಧನಶ್ರೀ ಯೋಜನೆ. ಇದು ಕೂಡ ಮಹಿಳೆಯರಿಗೆ ಸ್ವಂತ ಉದ್ಯೋಗ ಪ್ರಾರಂಭಿಸಲು 30,000 ಹಣವನ್ನು ಉಚಿತವಾಗಿ ನೀಡಲಾಗುತ್ತೆ ಸ್ನೇಹಿತರೆ. ಇದಕ್ಕೆ 18ರಿಂದ 60 ವರ್ಷ ಮಹಿಳೆಯರು ಹಣ ಪಡೆದುಕೊಳ್ಬಹುದಾಗಿದೆ. ಅಂದರೆ ಇದು ಕೇವಲ HIV ಸೋಂಕಿತರಿಗೆ ಮೀಸಲಿಡಲಾಗಿದೆ. ಅಂದರೆ HIV ಸೋಂಕಿತರು ಮಾತ್ರ ಈ ಯೋಜನೆಯಿಂದ ಹಣ ತಗೋಬೇಕಾಗುತ್ತೆ. ನಾಲ್ಕನೇದಾಗಿ ಚೇತನ ಯೋಜನೆ. ಇದು ದಮನಿತ ಮಹಿಳೆಯರಿಗೆ ಮಾತ್ರ ನೀಡಲಾಗುತ್ತದೆ. ಇಲ್ಲಿ ಉಚಿತವಾಗಿ 30,000ವನ್ನು ನೀಡಲಾಗುತ್ತದೆ. ಇದಕ್ಕೆ 18 ವರ್ಷ ಮೇಲ್ಪಟ್ಟ ಮಹಿಳೆಯರು ಈ ಯೋಜನೆಯ ಉಪಯೋಗ ಪಡೆದುಕೊಳ್ಬಹುದಾಗಿದೆ. ಮತ್ತೊಂದು ಯೋಜನೆ ಅಂದರೆ ಲಿಂಗತ್ವ ಅಲ್ಪಸಂಖ್ಯಾತರ ಪುನರ್ವಸತಿ ಯೋಜನೆ. ಈ ಯೋಜನೆ ಬಗ್ಗೆ ಹೇಳುವುದಾದರೆ ಮಂಗಳಮುಖಿಯರು ಸ್ವಂತವಾಗಿ ಉದ್ಯೋಗ ಆರಂಭಿಸುವುದಕ್ಕೆ ಉಚಿತವಾಗಿ 30,000 ಹಣ ನೀಡಲಾಗುತ್ತದೆ. ಮಾಜಿ ದೇವದಾಸಿ ಮಹಿಳೆಯರು ಪುನರ್ವಸತಿ ಯೋಜನೆ. ಈ ಯೋಜನೆಯ ದೇವದಾಸಿ ಮಹಿಳೆಯರಿಗೆ ಮೀಸಲಿಡಲಾಗಿದ್ದು ಉಚಿತವಾಗಿ 30,000 ಹಣವನ್ನು ಉದ್ಯೋಗ ಆರಂಭಿಸಲು ನೀಡಲಾಗ್ತಿದೆ ಸ್ನೇಹಿತರೆ. ಈ ಎಲ್ಲ ಯೋಜನೆಗಳಿಗೆ ಕರ್ನಾಟಕ ಮಹಿಳಾ ಅಭಿವೃದ್ಧಿ ನಿಗಮ ಪ್ರತಿ ವರ್ಷ ನವೆಂಬರ್ ಮತ್ತು ಡಿಸೆಂಬರ್ಗಳಲ್ಲಿ ಯೋಜನೆಗಳಿಗೆ ಅವಕಾಶಗಳನ್ನ ನೀಡಲಾಗಿದೆ. ಸೊ ಯಾರಿಗೆಲ್ಲ ಸ್ವಂತ ಉದ್ಯೋಗ ಮಾಡೋ ಆಸಕ್ತಿ ಇದೆ ಮತ್ತು ಸಾಲ ಸೌಲಭ್ಯ ಯಾರಿಗೆಲ್ಲ ಬೇಕನ್ನಿಸುತ್ತೆ ಅವರು ಹೋಗಿ ಅರ್ಜಿ ಸಲ್ಲಿಸಿ. ಮತ್ತು ಈ ಯೋಜನೆ ಕೆಲವೊಂದು ವೆಬ್ಸೈಟ್ ಓಪನ್ ಇರುತ್ತೆ ಸ್ನೇಹಿತರೆ. ನೀವು ಹೋಗಿ ವೆಬ್ಸೈಟ್ ಓಪನ್ ಇದ್ದಾಗ ಹೋಗಿ ಅರ್ಜಿ ಸಲ್ಲಿಸ್ಬೋದು. ಮತ್ತು ನಿಮ್ಮ ಹತ್ತಿರದ ಸೇವಾ ಕೇಂದ್ರಗಳಲ್ಲಿ ಹೋಗಿ ಕೂಡ ಅಪ್ಲೈ ಮಾಡ್ಬೋದು. ಧನ ಸಹಾಯ ಪಡೆದುಕೊಳ್ಬೇಕು ಅಂತಂದರೆ ಹೋಗಿ ಅರ್ಜಿ ಸಲ್ಲಿಸಿ. ಯಾಕಂತಂದರೆ ಮೈಸೂರು ಗ್ರಾಮವನ್ನು ಬೆಂಗಳೂರುಗಳಲ್ಲಿ ಹೋಗಿ ನೀವು ಕೂಡ ಅರ್ಜಿ ಸಲ್ಲಿಸ್ಬೋದು ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇವತ್ತಿನ ಅಪ್ಡೇಟ್ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಹೆಚ್ಚು ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಯಾಕಂತಂದರೆ ನಿಮ್ಮಿಂದ ಅವ್ರಿಗೆ ಒಂದು ಸಹಾಯ ಅನ್ನೋದಾಗುತ್ತೆ. ಮತ್ತು ಇನ್ನೂ ಯಾವುದು ಯೋಜನೆಗಳ ಬಗ್ಗೆ ನೀವು ತಿಳ್ಕೋಬೇಕು ಅಂದ್ಕೊಂಡಿದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ. ಅದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ನ ತೊಗೊಂಡು ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.